ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಮಾಡ್ತಾರಂಥ ರೆಸಿಪಿ ಬಂದುಬಿಟ್ಟು ಪಾಲಕ್ ಪನ್ನೀರ್ ಮತ್ತು ಬೀಟ್ರೂಟ್ ಪಲ್ಯ ವಿತ್ ಚಪಾತಿ. ಅದಕ್ಕೆ ನಾವು ಮೊದಲು ಪಾಲಕ್ ಪನ್ನೀರನ್ನ ಮಾಡ್ಕೊಬಿಡೋಣ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನೀರು ಕುದಿಯೋಕ್ಕೆ ಬಿಡೋಣ. ಈಗ ಅದಕ್ಕೆ ನಾನು 2 ಕಪ್ ಪಾಲಕ್ನ ತೊಗೊಂಡು ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇದೊಂದು 1/4 ಗಂಟೆ ಬೇಯಬೇಕು. ಇದು ಬೆಂದ್ರೇ ನಮಗೆ ರುಚಿ ಸಿಗೋದಿಲ್ಲ, ಅಂತಂದರೆ ಚೆನ್ನಾಗಿ ಬರೋಲ್ಲ. ಈಗ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಆಮೇಲೆ ಅದನ್ನು ನೋಡಿ ಬೆಂದಿದೆ. ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ಎತ್ತಿಟ್ಬಿಟ್ಟು ಒಂದು ಅರ್ಧ ಗಂಟೆ ಆರೋಕ್ಕೆ ಬಿಡೋಣ. ಅರ್ಧ ಗಂಟೆ ಆಗಿಲ್ಲ ಅಂತಂದರೆ ಒಂದು 5 ಮಿನಿಟ್ಸ್ ಬಿಡಿ ಸಾಕು, ಫ್ಯಾನ್ ಕೆಳಗಡೆ ಇಟ್ಬಿಟ್ಟು. ಈಗ ನಾನು ಇಲ್ಲೊಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಒಂದು 2 ನಿಮಿಷ ಬಿಡ್ದೇ ನೀವು ಬಾಡಿಸ್ಕೋಬೇಕಾಗುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಅದನ್ನು ಒಂದು 2 ನಿಮಿಷ ಬಿಡ್ದೇ ನೀವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಷ್ಟು ಫ್ರೈ ಆದರೆ ಸಾಕಿದು ರೆಡಿ ಆಗಿದೆ. ಈಗ ನಾವು ಇದನ್ನು ಮತ್ತು ಪಾಲಕ್ನ ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪನ್ನು, ಅದನ್ನು ಎತ್ತಿಟ್ಕೊಳ್ಳೋಣ, ಸ್ವಲ್ಪ ಆರಾಗಿ ಬಿಡೋಣ. ಈಗ ನಾನಿಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ, 200 ಗ್ರಾಮ್ಸ್ ಅಷ್ಟು ಪನ್ನೀರನ್ನ. ನಾನಿಲ್ಲಿ ಅದನ್ನು ನೀಟಾಗಿ ತೊಳ್ಕೊಳ್ಳೋದಾದರೆ ತೊಳ್ಕೊಳ್ಳಿ ನೀವು, ಯಾಕಂದರೆ ಪ್ಯಾಕೆಟಲ್ಲೆಲ್ಲ ಇರುತ್ತಲ್ಲ ಗಲೀಜೆಲ್ಲ ಹಂಗೆ ಇರುತ್ತೆ ಅವರು. ಅದಕ್ಕೆ ನಾನಿಲ್ಲಿ ತೊಳ್ಕೊಂಡು ನಾನಿಲ್ಲಿ ಪನ್ನೀರನ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮೀಡಿಯಮ್ ಸೈಜಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ, ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋಂಥ ಪನ್ನೀರನ್ನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಇದ್ದರೆ ಸಾಕು, ನೀವು ಜಾಸ್ತಿ ಸೀಸಕ್ಕೆ ಹೋಗ್ಬಿಡಿ, ಇಷ್ಟಿದ್ರೆ ಸಾಕು, ಗೋಲ್ಡನ್ ಬ್ರೌನ್ ಆಗೋ ತನಕ ಇದ್ದರೆ ಸಾಕು. ಈಗ ಅದು ನಾನು ಮೊದಲೇ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಪಾಲಕ್ ಮತ್ತು ಈರುಳ್ಳಿದು, ಅದನ್ನೆಲ್ಲ ನಾನು ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ನಾನು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ, ಆಮೇಲೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಒಂದು 2 ನಿಮಿಷ ಫ್ರೈ ಆಗೋಕ್ಕೆ ಬಿಡೋಣ. ಈಗ ನಾವು ಸೈಡಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಮೊಸರು, ಚಿಲ್ಲಿ ಪೌಡರ್, ಅರಿಶಿನ, ಆಮೇಲೆ ಧನಿಯಾ ಪೌಡರ್, ಆಮೇಲೆ ಗರಂ ಮಸಾಲ, ಆಮೇಲೆ ಉಪ್ಪು ಅಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಾಲಕ್ ಪನ್ನೀರ್ ಬೇಯ್ತಾ ಇರುತ್ತಲ್ಲ ಅದಕ್ಕೆ ನಾವು ಹಾಕ್ಕೊಂಡು ಒಂದು 5 ನಿಮಿಷ ಬೇಯೋಕ್ಕೆ ಬಿಡೋಣ, ಹಸಿ ಮಸಾಲೆ ಎಲ್ಲ ಹೋಗೋ ತನಕ ಬಿಡೋಣ. ಈಗ ನಾವು ಅದಕ್ಕೆ ಪನ್ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮಿಲ್ಕಿ ಮಿಸ್ಟರ ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ. ನಾನು ಒಂದು 2 ಸ್ಪೂನ್ನ ಪಾಲಕ್ ಪನ್ನೀರ್ಗೆ ಹಾಕ್ಕೊಂಡಿದ್ದೀನಿ ಗ್ರೇವಿಗೆ. ಅದು ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ರೆಡಿನೇ ಆಗೋಯ್ತು ಪಾಲಕ್ ಪನ್ನೀರ್. ಈಗ ನಲ್ಲಿ ಹಾಲು ಇತ್ತು ಮನೇಲಿ, ನಾವು ಯಾವಾಗಲೂ ಮನೇಲಿ 1 ಲೀಟ್ರ್ ಹಾಲಿದ್ರೆ ನಾವು ಯಾವಾಗಲೂ ಕಾಯಿಸ್ಕೊತೀವಿ. ಯಾಕಂದರೆ ನಾವು ಯಾವಾಗಲೂ ಹೊರಗಡೆಯಿಂದ ಮನೆಯಲ್ಲಿ ತುಪ್ಪ ಮಾಡ್ತೀವಲ್ಲ, ಹೊರಗಡೆಯಿಂದ ತರೋ ರೈಟ್ ತುಂಬ ಜಾಸ್ತಿ ಇರುತ್ತೆ, ಪ್ರೈಸ್ ಕೂಡ. ಅದಕ್ಕೆ ನಾವು ಹಾಲು ತರ್ತೀವಲ್ಲ, ಅದನ್ನು ನಾವು ಕಾಯಿಸಿಟ್ಕೊಂಡ್ರೆ ಅದರಲ್ಲಿ ಕೆನೆ ಬರುತ್ತಲ್ಲ, ಅದನ್ನು 1 kg 2 kg ಆಗೋಷ್ಟು ನಾವು ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡಿದ್ದಾದಮೇಲೆ ಒಂದು 2 kg ಆಗೋದಾಗ ನಾವು ಮನೇಲೆ ಆಗ ತುಪ್ಪನ ಮಾಡ್ಕೊತೀವಿ. ಆಗ ಹೊರಗಡೆ ತರೋದು ತಪ್ಪುತ್ತೆ, ಮತ್ತು ಹೊರಗಡೆ ತುಂಬ ಕಾಸ್ಟು ಜಾಸ್ತಿ ಇದೆ. 1 kg ತುಪ್ಪಗೆಲ್ಲ 700 ಎಲ್ಲ ಇದೆ. ಅದಕ್ಕೆ ನಾವು ಮನೇಲೇ ಮಾಡ್ಕೊಂಡ್ಬಿಡ್ತೀವಿ. ಹಾಲು ತರ್ತೀವಲ್ಲ ಅದರಲ್ಲೇ ನಾವು ಮಾಡ್ಕೊತೀವಿ. ನೋಡಿ, ಈಗ ಪಾಲಕ್ ಪನ್ನೀರ್ಗೆ ನಾವು ಚಪಾತಿ ಬೇಯಿಸ್ಕೊಂಡಿದ್ದು. ಈಗ ನಾವು ಬೀಟ್ರೋಟ್ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಒಂದು 7-8 ಬೀಟ್ರೋಟ್ನ ಮನೇಲಿಟ್ಟು ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲ ಮೇಲೆ ಇರೋದೆಲ್ಲ ತೆಗ್ದಾಕ್ಬಿಟ್ಟು ಇಟ್ಕೊಂಡಿದ್ವಿ. ಈಗ ಅದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಆಮೇಲೆ ಹೆಸ್ರು ಬೇಳೆನ ಹಾಕ್ಕೊಂಡಿದ್ದೀನಿ. ನೀವು ಹಾಕೊಳ್ಳೋದ್ರೆ ಕಡಲೆಬೇಳೆನೂ ಕೂಡ ಹಾಕ್ಕೋಬೋದು. ಈಗ ಅದಕ್ಕೆ ನಾನು ಸ್ವಲ್ಪ ಒಂದು 4-5 ಎಲ್ಲ ಕರಿಬೇವು ಮತ್ತು 1-2 ಹಸಿಮೆಣ್ಸಿನ್ಕಾಯಿನ ಕಟ್ ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ 4 ಈರುಳ್ಳಿನ ತೊಗೊಂಡು ಮೀಡಿಯಮ್ ಇದರಲ್ಲಿ ಹೆಚ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು 2 ನಿಮಿಷ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಆಗೋ ತನಕ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಅದಕ್ಕೆ 1.5 ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ,
ಅದನ್ನು ಹಾಕ್ಕೊಂಡು ನೀವು ಸ್ವಲ್ಪ ಒಂದು 5 ನಿಮಿಷ ಹಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂಥ ಬೀಟ್ರೋಟ್ನ ಹಾಕ್ಕೊತಾ ಇದ್ದೀನಿ. ಬೀಟ್ರೋಟ್ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆದರೆ ಆಗೋಯ್ತು. ನೀವು ಇಲ್ಲಿ ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಹುದು ಮತ್ತು ಕಾಯಿಕೊಳನ್ನು ಕೂಡ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾವಿಲ್ಲಿ ಹಾಕ್ಕೊಂಡಿಲ್ಲ ನೋಡಿ, ಅಷ್ಟಾದರೆ ಆಗೋಯ್ತು. ಈಗ ನಾವು ಬೀಟ್ರೋಟ್ ಪಲ್ಯವು ಕೂಡ ಚಪಾತಿನ ಕೂಡ ತೊಗೊಂಡಿದ್ದೀವಿ. ನಮ್ಮ ವಿಡಿಯೋ ಯಾರು ನೋಡ್ತಿದ್ದೀರಾ, ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.